ನಿನ್ನೆ ನಾನು ನಿಮಗೆ ಅನಲಿಟಿಕಲ್ ಜಾಮೆಟ್ರಿ ಒಳಗಡೆ ಡಿಸ್ಟೆನ್ಸ್ ಫಾರ್ಮುಲಾನ ಹೇಳಿಕೊಟ್ಟಿದ್ದೆ. ಅನಲಿಟಿಕಲ್ ಜಾಮೆಟ್ರಿ ಕಷ್ಟ ಅಲ್ಲ, ಸುಲಭ. ಸ್ವಲ್ಪ ನಾನು ಇದನ್ನು ಒಂಥರಾಗಿ ಹೇಳೋದಾದರೆ ಪಕ್ಕಾ ಮ್ಯಾಥಮೆಟಿಕ್ಸ್ ಮೇಸ್ಟ್ರುಗಳು ಏನ್ರಿ ದತ್ತ ಅವ್ರು ಹೀಗೆಲ್ಲ ಹೇಳ್ತಾರೆ ಇರ್ಬೋದು. ಆದರೆ ನಾನು ಒಂಥರ ಹೇಳೋದೇನು, ನಮ್ಮ ಹಳ್ಳಿ ಹುಡುಗರಿಗೆ ಅರ್ಥ ಆಗಬೇಕಪ್ಪ, ನಾನು ಹೇಳೋದು ಅವ್ರ ತಲೆಗೆ ಒಂಥರ ನಾಟಬೇಕು ಅಂತ ನಾನು ಹೇಳೋದು. ಅನಲಿಟಿಕಲ್ ಜಾಮೆಟ್ರಿ ಅಂತಂದರೆ ನೀವು ಅದನ್ನು ಹೇಗೆ ತಿಳ್ಕೊಬೇಕಪ್ಪ ಅಂತಿದ್ದೆ ಅಂದರೆ, ನಾವು ಪಾಠ ಮಾಡ್ತಿದ್ದಾಗ ನಮ್ಮ ಹುಡುಗರಿಗೆ ಏನು ಹೇಳ್ತಿದ್ದೆ ಅಂದರೆ, ಜಾಮೆಟ್ರಿ ಆಲ್ಜಿಬ್ರಾ ಮಿಕ್ಸ್ಚರ್ ಕಣೋ ಇದು ಅಂತಿದ್ದೆ. ಅನಲಿಟಿಕಲ್ ಜಾಮೆಟ್ರಿ ಬೀಜಗಣಿತ ಮತ್ತು ಜಾಮೆಟ್ರಿ ಎರಡರ ಮಿಶ್ರಣ ಅಂತಿದ್ದೆ. ಅದನ್ನು ಪಕ್ಕಾ ಮ್ಯಾಥಮೆಟಿಕ್ಸ್ ಮೇಸ್ಟ್ರುಗಳು ಹಾಗೆಲ್ಲ ಹೇಳಬಾರ್ದು ಅನ್ಬೋದು. ಆದರೆ ವಾಸ್ತವವಾಗಿ ಅದೇನೆ. ನಮ್ಮ ಲೆಕ್ಕಗಳೆಲ್ಲ ಅನಲಿಟಿಕಲ್ ಜಾಮೆಟ್ರಿ ಲೆಕ್ಕನ ನಾವು ಆಲ್ಜಿಬ್ರಾದಲ್ಲೂ ಕೂಡ ಮಾಡ್ತೀವಿ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಆದ್ದರಿಂದ ಈಗ ನಾನು ಈ ಅನಲಿಟಿಕಲ್ ಜಾಮೆಟ್ರಿ ಲೆಕ್ಕ ಮಾಡ್ಬೇಕಾದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದ್ಬಿಡುತ್ತೆ, ಲೀನಿಯರ್ ಈಕ್ವೇಷನ್ ಬಂದ್ಬಿಡುತ್ತೆ. ಅಯ್ಯೋ, ನಮ್ಮ ಪಾಠ ಎಲ್ಲ ಮುಗಿಸಿದ್ರಲ್ಲ ಸರ್ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ, ಈಗಲೂ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದ್ಬಿಡುತ್ತೆ, ಲೀನಿಯರ್ ಈಕ್ವೇಷನ್ ಬಂದ್ಬಿಡ್ತೀವಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಅನಲಿಟಿಕಲ್ ಜಾಮೆಟ್ರಿ ಮಿಕ್ಸ್ಚರ್ ಆಫ್ ಆಲ್ಜಿಬ್ರಾ ಆ್ಯಂಡ್ ಜಾಮೆಟ್ರಿ ಅನ್ಕೋಬೋದು. ಅದನ್ನು ಪ್ಯೂರ್ ಮ್ಯಾಥಮೆಟಿಷಿಯನ್ಗಳು ಒಪ್ಪುವುದಲ್ಲೇ ಇರ್ಬೋದು. ನಿಮ್ಮ ಆಡು ಭಾಷೆಯಲ್ಲಿ ನಾವು ಇದನ್ನು ಹಾಗೆ ಪರಿಭವಿಸ್ಬೋದು. ಆದ್ದರಿಂದ ಕೆಲವು ಲೆಕ್ಕಗಳಿಗೆ ಆಲ್ಜಿಬ್ರಾ ನಾಲೆಡ್ಜು ಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದೆ. ಈಗ ಒಂದು ಲೆಕ್ಕ ಬರ್ಕೊಳ್ಳಿ. ಫೈಂಡ್ ಎ ರಿಲೇಷನ್ ಬಿಟ್ವೀನ್ x and y. Find a relation between x and y such that the point xy is equidistant from the points 7, 1 and 3, 5. Find the relation between x and y so that this point xy is equidistant from the points 7, 1 and 3, 5. xy ಎಂಬ ಬಿಂದುವು 7, 1 ಮತ್ತು 3, 5 ಎಂಬ ಎರಡು ಬಿಂದುಗಳಿಂದ ಸಮದೂರದಲ್ಲಿದ್ದರೆ, ಈಕ್ವಿಡಿಸ್ಟೆಂಟ್, ಈ ಬಿಂದುವು ಇವೆರಡು ಬಿಂದುಗಳಿಂದ ಸಮದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳಿಗೆ ಸಂಬಂಧಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಎಕ್ಸ್ ಮತ್ತು ವೈಗಳಿಗೆ ಸಂಬಂಧಗಳನ್ನು ಕಂಡುಹಿಡಿಯಿರಿ ಅಂತ ಅಂದರೆ ಅರ್ಥ, ಈಗ ನಾನು ಪಿ ನ ಎಕ್ಸ್ ವೈ ಅಂತ ಇಟ್ಕೋತೀನಿ. given point p x y, I have to find a relation between x and y. ಇದನ್ನು q ಅಂತೀನಿ, ಇದನ್ನು r ಅಂತೀನಿ. q 7, 1 or 3, 5. ಡಾಟಾ ದತ್ತಾಂಶ ಕೊಟ್ಟಿರೋದು p is equidistant from these 2 points ಅಂತಾರೆ. ಈಕ್ವಿಡಿಸ್ಟೆಂಟ್ ಅಂದರೆ ಸಮದೂರದಲ್ಲಿದೆ. pq is equal to pr. ದತ್ತಾಂಶ, ಡಾಟಾ ಏನು ಕೊಟ್ಟಿದ್ದಾನೆ, ಗಿವನ್, ಕನ್ನಡದಲ್ಲಿ ದತ್ತಾಂಶ ಅನ್ಬೋದು ಅಥವಾ ಗಿವನ್, ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಹಾಗಾದರೆ ಎಕ್ಸ್ಗೂ ವೈಗೂ ರಿಲೇಷನ್ ಕಂಡುಹಿಡಿಯಿರಿ ಅಂತ. ಈಗ ಪಿ ಕ್ಯೂ ಕಂಡುಹಿಡಿಯೋಣ. ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ, ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 minus x1 whole square. x2 minus x1 whole square ಅಂದರೆ x minus 7 whole square, plus y2 minus y1 whole square. y2 minus y1 ಅಂದರೆ y minus 1 whole square.
ಕರೆಕ್ಟಾ? ಪಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್. ಅಥವಾ ಪಿ ಕ್ಯೂ ಈಸ್ ಈಕ್ವಲ್ ಟು, ಎಕ್ಸ್ಪ್ಯಾಂಡ್ ಮಾಡಿ ಇಟ್ಬಿಡಿ, ಮತ್ತು ಮಾಡ್ಕೋಬೇಕಾಗತ್ತೆ, ಈಗಲೇ ಮಾಡಿಬಿಡ್ತೀನಿ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ a squared minus 2ab plus b squared x squared minus 2ab 2 7s are 14x plus b squared 7 squared 49 plus y minus 1 whole square y minus 1 whole square again a minus b y square minus 2ab 2 1s are 2y plus 1 square 1. Simplification. PQ is equal to square root of x square term plus y square term, x term, y term, y minus 2y, x square term ಘಾತುಗಳು ಎರಡು ಅವರೋಹಣ ಕ್ರಮದಲ್ಲಿ x square plus y square minus 14x minus 2y, ಕಾನ್ಸ್ಟೆಂಟ್ಗಳು ಕೊನೆಗೆ 49 plus 1 50 ಇದಿಷ್ಟು ಪಿ ಕ್ಯೂ. ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 14x ಮೈನಸ್ 2y ಪ್ಲಸ್ 50. ಈಗ ಪಿ ಆರ್ ಕಂಡಿದ್ದಾರೆ. ಪಿ ಆರ್ ಇಸ್ ಈಕ್ವಲ್ ಟು, ಅದು ಸ್ಕ್ವೇರ್ ರೂಟ್ ಆಫ್ x2 minus x1 whole square x minus 3 whole square plus y2 minus y1 whole square y minus 5 whole square. ಅಥವಾ ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಪ್ಯಾನ್ಷನ್ x minus 3 whole square, formula same, x square 2 3s are 6x plus 3 square 9 plus again a minus b whole square formula y square 2 5s are 10y 5 5s are 25. Further simplification, PR is equal to square root of ಮೊದಲು x square term, ಆಮೇಲೆ y square term, ಆಮೇಲೆ x term minus 6x, y term minus 10y, ಕಾನ್ಸ್ಟೆಂಟ್ ಕೊನೆಗೆ 25 ಪ್ಲಸ್ 9 34. PR. Given PQ is equal to PR, PQ is equal to PR. ಅಲ್ಲಿಗೆ PQ is equal to PR ಅಂದರೆ PQ ಎಷ್ಟು ಬಂತು? PQ is equal to PR. PQ square root of x square plus y square minus 14x minus 2y plus 50 PQ. That is equal to square root of PR x square plus y square minus 6x minus 10y plus 34. PQ PR ಬರ್ಕೊಳ್ಳಿ. ಎರಡೂ ಕಡೆ ಸ್ಕ್ವೇರ್ ರೂಟ್ ಇದೆ ಅಂದರೆ, ಎರಡೂ ಕಡೆ ಸ್ಕ್ವೇರ್ ರೂಟ್ ಇದೆಯಪ್ಪ ಹೇಗಪ್ಪ ಸಿಂಪ್ಲಿಫಿಕೇಶನ್ ಅಂತಲ್ಲ, ಎರಡೂ ಕಡೆ ಸ್ಕ್ವೇರ್ ರೂಟ್ ಇದ್ರೆ ಬಹಳ ಸುಲಭ ಅಂತ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಅಂತ, ಎರಡೂ ಕಡೆ ವರ್ಗ ಮಾಡಿ ಅಂತ. ಇದನ್ನು ಸ್ಕ್ವೇರ್ ಮಾಡಿ ಇದನ್ನು ಸ್ಕ್ವೇರ್ ಮಾಡಿದರೆ ರೂಟ್ ಆಟೋಮೆಟಿಕಲಿ ವ್ಯಾನಿಷಸ್, ಈ ವರ್ಗಮೂಲ ಹೊಟ್ಟೆ ಹೋಗುತ್ತೆ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಮ್ಯಾಥಮೆಟಿಕಲ್ ಆಪರೇಷನ್ ಏನು ಮಾಡ್ತಾ ಇದ್ದೀನಿ? ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಒಂದು ಈಕ್ವೇಷನ್ ಇದ್ದರೆ ಎಡಗಡೆಗೆ ಏನು ಆಪರೇಷನ್ ಮಾಡ್ತಿರೋ ಬಲಗಡೆಗೂ ಅದೇ ಆಪರೇಷನ್ ಮಾಡಬೇಕು, ಈಕ್ವಲ್ ಆಗಿರಬೇಕು ಆಪರೇಷನ್. ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಸ್ಕ್ವೇರ್ ರೂಟ್ ವ್ಯಾನಿಷಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ minus 14x minus 2y plus 50 is equal to x squared plus y squared minus 6x minus 10y plus 34. Further simplification,
ಬುದ್ಧಿವಂತ ಹುಡುಗರುಗಳು ಎಕ್ಸ್ ಸ್ಕ್ವೇರ್ಡ್ ಕ್ಯಾನ್ಸಲ್ ಆಯಿತು ಅಂತಾರೆ. ಯಾಕೆಂದರೆ ಇಲ್ಲೂ ಎಕ್ಸ್ ಸ್ಕ್ವೇರ್ಡು ಕ್ಯಾನ್ಸಲ್ ಯಾಕೆ ಅಂದರೆ ಅದನ್ನು ಈ ಕಡೆ ನಾನು ಎಲ್ಲವನ್ನು ಬಲಭಾಗಕ್ಕೆ ತನ್ನಿ, ಎಡಭಾಗಕ್ಕೆ ತನ್ನಿ, ಎಲ್ಲ ಟರ್ಮ್ಸ್ಗಳನ್ನ ಎಕ್ಸ್ ವೈ ಟರ್ಮ್ಗಳನ್ನೆಲ್ಲ ಬ್ರಿಂಗ್ ಇಟ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಕ್ಯಾನ್ಸಲ್ ಆಗುತ್ತೆ, 0. ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದು -14x -6x ಈ ಕಡೆ ಬಂದರೆ +6x, -2y -10y ಈ ಕಡೆ ಬಂದರೆ +10y. ಕರೆಕ್ಟಾ? ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ಗಳನ್ನೆಲ್ಲ ರೈಟ್ ಸೈಡ್ಗೆ ಹಾಕೋತೀವಿ. 34 ಈ +50 ಈ ಕಡೆ ಬಂದರೆ -50. ಕರೆಕ್ಟಾ? ಈಗ ಏನಾಯ್ತು ಇಲ್ಲಿಗೆ -14x ಅಲ್ಲಿ +6x ಹೋದರೆ -8x, +10y ಅಲ್ಲಿ -2y ಹೋದರೆ +8y, -8x +8y ಈಸ್ ಈಕ್ವಲ್ ಟು -50ರಲ್ಲಿ 34 ಕಳೆದ್ರೆ -16, 50ರಲ್ಲಿ 34 ಕಳೆದ್ರೆ -16. ನಾನು ಹೇಳ್ತಿದ್ದೆ ಯಾವಾಗಲೂ ಫಸ್ಟೇ ಅಪ್ಶಕನ ಮೈನಸ್ ಬರಬಾರ್ದು ಅಂತ. ಚೇಂಜ್ ಮಾಡೋಣ. ಮೈನಸ್ ಇದ್ದರೆ 8x, ಇದು ಪ್ಲಸ್ ಇದ್ದಿದ್ದು -8y, ಮೈನಸ್ ಇದ್ದು 16. 8x - 8y ಈಸ್ ಈಕ್ವಲ್ ಟು 16. 8x - 8y ಈಸ್ ಈಕ್ವಲ್ ಟು 16. ಎಲ್ಲ ಡಿವಿಸಬಲ್ ಬೈ 8. 8ರಿಂದ ಡಿವೈಡ್ ಆಗುತ್ತೆ ಈ ಲೆಕ್ಕದಲ್ಲಿ. ಡಿವೈಡ್ ಆಗದೇ ಇದ್ದರೆ ಅಷ್ಟಕ್ಕೆ ಆನ್ಸರ್ ಅಂತಿದ್ದೆ. ಡಿವೈಡ್ ಆಗೋದ್ರಿಂದ 8ರಿಂದ ಡಿವೈಡ್ ಮಾಡಿದರೆ x - y ಈಸ್ ಈಕ್ವಲ್ ಟು 8 2 16. x - y ಈಸ್ ಈಕ್ವಲ್ ಟು 2. ಅಲ್ಲಿಗೆ ಫೈಂಡ್ ದಿ ರಿಲೇಷನ್ ಬಿಟ್ವೀನ್ x ಅಂಡ್ y ಅಂದರೆ ಸೊ ದಟ್ ದಿಸ್ ಪಾಯಿಂಟ್ ಕ್ಯಾನ್ ಬಿ ಈಕ್ವಿಡಿಸ್ಟೆಂಟ್ ಅಂದರೆ x - y ಈಸ್ ಈಕ್ವಲ್ ಟು 2 ಅಂತ ಬಂತು. ಕರೆಕ್ಟಾ? ಇದು ಆನ್ಸರ್. ಬುದ್ಧಿವಂತ ಮೇಷ್ಟ್ರು, ಬುದ್ಧಿವಂತ ಹುಡುಗ, ಆದರೆ ಇದರ ಮೇಲೆ ಅವನೇ ಒಂದು ಲೆಕ್ಕ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ. ಈಗ ಈ ಲೆಕ್ಕ ಒಂದು ಕಂಡುಹಿಡಿದಿದ್ವಿ. ಏನು ಲೆಕ್ಕ ಕೊಟ್ಟಿದ್ದ ಹಿಂದಕ್ಕೆ ಒಂಚೂರು ಜ್ಞಾಪಿಸ್ಕೊಳ್ಳಿ. ಏನು ಕೊಟ್ಟಿದ್ದ ಅವನು? ಫೈಂಡ್ ಎ ರಿಲೇಷನ್ ಬಿಟ್ವೀನ್ x ಅಂಡ್ y so that this point can be equidistant from the point 7 1 and 3 5 ಅಂತ ಕೊಟ್ಟಿದ್ದ. ನಾವು ರಿಲೇಷನ್ ಕಂಡುಹಿಡಿದ್ವಿ. x - y ಈಸ್ ಈಕ್ವಲ್ ಟು 2 ಆಗಿರಬೇಕು. ಈ ರಿಲೇಷನ್ ಇದ್ದರೆ ಇದು ಯಾವಾಗಲೂ ಈಕ್ವಿಡಿಸ್ಟೆಂಟ್ ಇರುತ್ತೆ ಅಂತ. ಈಗ ಇದನ್ನೇ ತಗೊಂಡು ನಾನು ಇನ್ನೊಂದು ಲೆಕ್ಕ ನಿಮ್ಮ ಮುಂದೆ ಕಣ್ಮುಂದೆ ಸೃಷ್ಟಿ ಮಾಡ್ತೀನಿ. ಬುದ್ಧಿವಂತರು ಗಣಿತ ಕಲ್ತ್ಕೊಂಡ್ಬಿಟ್ರೆ ಕೈ ಒಳಗಡೆನಲ್ಲಿ ಮಂತ್ರ ಮಾಡ್ದಂಗೆ ಮಾಯಾಜಾಲ ಮಾಡ್ತಿರ್ಬೋದು. ಇದು ತೆಗೆದು ಅದನ್ನು ಮಾಡ್ಬೋದು, ಅದು ತೆಗೆದು ಇನ್ನೊಂದಕ್ಕೆ ಹಾಕ್ಬೋದು. ಗೊತ್ತಿಲ್ಲ. ಟೋಪಿಯನ್ನು ತಲೆಗೆ ಹಾಕಿಕೊಳ್ಳುವುದು ಅಂತ ಕೊಟ್ಟರೆ ಅದನ್ನು ಕಾಲಿಗೂ ಹಾಕಿಕೊಳ್ಳಬಹುದು ಅಂತ ಅನ್ಬೋದು. ಕಾಲಿಗೆ ಹಾಕಿಕೊಳ್ಳಬಹುದಾದ ಟೋಪಿಯನ್ನು ತಲೆಗೂ ಹಾಕಿಕೊಳ್ಳಬಹುದು ಅಂತ. ಈಗ ಟೋಪಿ ಕಾಲಿಗೆ ಹಾಕಿದ್ದೀನಿ, ಈಗ ಲೆಕ್ಕ ಕಾಲಿಗೆ ಹಾಕಿರೋ ಟೋಪಿ ತೆಗೆದು ತಲೆಗೆ ಹಾಕ್ತೀನಿ. ಮ್ಯಾಥಮೆಟಿಕ್ಸ್ ಕಲ್ತ್ಕೊಂಡ್ಬಿಟ್ರೆ ಕರತಲ ಮೂಲಕ ಆಗುತ್ತೆ. ಈಗ ನೋಡಿ, ಈ ರಿಲೇಷನ್ ಪ್ರೂವ್ ಮಾಡಿದ್ದೀನಿ. ಈ ರಿಲೇಷನ್ನು ತಪ್ಪೇ ಸರಿನೇ ಅನ್ನಕ್ಕೆ ಈಗ ಒಂದು ಲೆಕ್ಕ ಮಾಡ್ತೀನಿ ನಾನೀಗ. ಆಯ್ತಾ? ಈಗ ಬರ್ಕೋ. whether the point 8 6 whether the point 8 6 is equidistant from the points 7 1 and 3 5. ಈ ಲೆಕ್ಕ ಕೊಟ್ಟಿದ್ದೀನಿ. ವೆದರ್ ದಿ ಪಾಯಿಂಟ್ 8 6
ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದಿ ಪಾಯಿಂಟ್ 7135 ಅಂತ ಕೇಳಿದ್ದೀನಿ. ನಾವು ಕರೆಕ್ಟಾಗಿ ರಿಲೇಷನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಅಂತ, ಎಕ್ಸ್ 8 ವೈ 6, ಎಕ್ಸ್ ಮೈನಸ್ ವೈ ಅಂದರೆ 8 ಮೈನಸ್ 6 2 ಬರ್ತಾ ಇದೆ. ಈ ರಿಲೇಷನ್ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ಲೆಕ್ಕ ತಾಗುತ್ತಾ ಕರೆಕ್ಟಾಗಿದೆ ನೋಡೋಣ ಅಂತ ಮಾಡೋಣ. ಈಗ ಅಲ್ಲಿಗೆ ಪಿ 86 Q 71 or 35. Whether 86 is equidistant from these 2 points ಅಂತ ಕೇಳ್ತಾರೆ. ಅದಕ್ಕೆ ಪಿ ಕ್ಯೂ ಕಂಡುಹಿಡಿಯೋಣ. ಪಿ ಕ್ಯೂ is equal to square root of PQ square root of x2 minus x1 8 minus 7 whole square plus y2 minus y1 whole square 6 minus 1 whole square. That is equal to square root of 8 minus 7 1 square 1 ones are 1 plus 6 minus 1 5 square 25 root 26. PQ is equal to root 26. PR is equal to square root of x2 minus x1 whole square 8 minus 3 whole square plus y2 minus y1 whole square 6 minus 5 whole square. That is equal to square root of 8 minus 3 5 square 25 plus 6 minus 5 1 square 1 root 26. Both are same, equal. So P is equidistant from Q and R. ಈ ಲೆಕ್ಕನ ನಿಮ್ಮ ಕಣ್ಣ ಮೇದರಿಗೆ ಸೃಷ್ಟಿ ಮಾಡಿಬಿಟ್ಟೆ. ಹೇಗೆ ಅಂದರೆ ಹಿಂದಿನ ಲೆಕ್ಕದಲ್ಲಿ ನಾವು ಪ್ರೂವ್ ಮಾಡಿದ್ದೆ, ಎಕ್ಸ್ ವೈ ರಿಲೇಷನ್ನು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಆಗಿದ್ದರೆ ಅದು ಈಕ್ವಿಡಿಸ್ಟೆಂಟ್ ಆಗಿರುತ್ತೆ ಅಂತ, ಎಕ್ಸ್ ಮೈನಸ್ ವೈ 2 ಇರಬೇಕು ಅಂತ. ಈ ಹಾಕೋಬೇಕಾದ್ರೆ ನಾನೇನು ಮಾಡಿಬಿಟ್ಟೆ, ಎಕ್ಸು ಇದು ವೈ, ಎಕ್ಸ್ ಮೈನಸ್ ವೈ 2 ಬರೋ ಹಂಗಿರಬೇಕು. ಈಗ 8 ಮೈನಸ್ 6 2 ಅಂತ. ಈಗ ನೀನು ಇನ್ನೊಂದು ಲೆಕ್ಕ ನೀನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ಬೋದು. ಇನ್ನೊಂದು ಪಿನ 8 6 ಬದಿಗೆ 10, ಇನ್ನೊಂದು ಏನಿರಬೇಕು 10 ಎಕ್ಸ್ ಮೈನಸ್ ವೈ 2 ಬೇಕು, ಅಲ್ಲಿಗೆ ಇದು 8 10 8 ಇದು ಈಕ್ವಿಡಿಸ್ಟೆಂಟ್ ಹೌದಲ್ವ, ಇನ್ನೊಂದು ಲೆಕ್ಕ ಸೃಷ್ಟಿ ಆಯಿತು. ಲೆಕ್ಕನ ಸೃಷ್ಟಿ ಮಾಡುವ ಸೃಷ್ಟಿಕರ್ತ ಬ್ರಹ್ಮಣೇ ನೀನಾಗ್ಬಿಟ್ರೆ ಯಾವ ಎಕ್ಸಾಮಿನರ್ಗೆ ಹೆದರ್ಕೋಬೇಕು? ಅರ್ಥ ಆಯ್ತೋ ಇಲ್ಲೋ? ಇದು ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ. ಇನ್ನೊಂದು ಲೆಕ್ಕ ಮಾಡಿ. ವೆದರ್ 5 minus 2 6 4 7 minus 2. Whether the points 5 minus 2 6 4 7 minus 2 are the vertices of an isosceles triangle. Isosceles triangle. Vertices of an isosceles triangle. 5 minus 2 ಕನ್ನಡ ಮೀಡಿಯಂನವರು 5 minus 2 6 4 7 minus 2 ಈ 3 ಬಿಂದುಗಳು ಅಥವಾ ಶೃಂಗಗಳು ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಈ ಪದ. ಸಮದ್ವಿಬಾಹು ತ್ರಿಭುಜ, ಐಸೋಸೆಲಸ್ ಟ್ರಯಾಂಗಲ್ ಅನ್ನಕ್ಕೆ ಇಂಗ್ಲೀಷ್ನವ್ರು ಬೈಹಾಟ್ ಮಾಡ್ಕೋಬೇಕು. ಐಸೋಸೆಲಸ್ ಟ್ರಯಾಂಗಲ್ ಇಸ್ ಎ ಟ್ರಯಾಂಗಲ್ ವೇರ್ ಇನ್ 2 sides ಆರ್ ಈಕ್ವಲ್ ಅಂತ ಕನ್ನಡದವ್ರು ಬೈಹಾಟೆ ಮಾಡ್ಕೋಬೇಕಾದಿಲ್ಲ. ಸಮದ್ವಿಬಾಹು, ಎರಡು ಬಾಹುಗಳು ಸಮವಾಗಿರುವುದಕ್ಕೆ ಸಮದ್ವಿಬಾಹು ತ್ರಿಭುಜ ಎಂದು.
ಡೆಫಿನಿಷನ್ ಅರ್ಥ ಆಯ್ತು ಇಲ್ಲೋ? ಐಸೋಸೆಲೆಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ಈ ಮೂರು ಶೃಂಗಗಳು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿರಿ. ಮಾಡ್ತುವ ನಾನು ಇದನ್ನು ಎ ಅಂತೀನಿ, ಈ ಪಾಯಿಂಟ್ನ ಬಿ ಅಂತೀನಿ, ಇದನ್ನು ಸಿ ಅಂತೀನಿ. ಈಗ ನೋಡೋಣ. ಎ 5 - 2, ಬಿ 6 4, ಸಿ 7 - 2. ಕರೆಕ್ಟಾ? ಎ ಬಿ ಕಂಡುಹಿಡಿಯೋಣ. ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 whole square 5 - 6 whole square plus y2 - y1 whole square, y2 - 2 minus y1 4 whole square, or AB is equal to square root of 5 - 6 - 1 minus 1 square 1 plus -2 - 4 -6 -6 the square 36, that is equal to root 37. AB is equal to root 37. Correcta? Next to BC. BC is equal to square root of x2 - x1 whole square 7 - 6 whole square plus y2 - 1 whole square -2 - 4 whole square. BC is equal to square root of 7 - 6 1 square 1 -2 - 4 -6 square plus 36. That is also root 37. BC. ನನ್ನ ಖುಷಿಗೆ ಇನ್ನೂ ಏನಾದ್ರು ಹೊಸ ಹಿಂಟ್ ಬರುತ್ತಾ ನೋಡೋಕ್ಕೆ ಎ ಸಿನೂ ಕಂಡು ಹಿಡಿದ್ಬಿಡೋಣ. ಎ ಸಿ is equal to square root of 5 - 7 whole square 5 - 7 whole square plus -2 - of -2 -2 of -2 plus 2 whole square. -2 plus 2 0. 5 - 7 -2 -2 ನ ಸ್ಕ್ವೇರ್ ಮಾಡಿದರೆ 4 2 AC 2. ಅಲ್ಲಿಗೆ ಇದು ರೂಟ್ 37, ಇದು ರೂಟ್ 37, ಇದು 2. ಇವೆರಡು ಈಕ್ವಲ್. ಮ್ಯಾಥಮೆಟಿಕ್ಸಲ್ಲಿ ಯಾವಾಗಲೂ ಈಕ್ವಲ್ ಅನ್ನೋಕ್ಕೆ ಹಿಂಗೆ ಹಾಕ್ತಾರೆ. ಹೀಗೆ ಯಾವ್ದಾದ್ರು ಒಂದು ತ್ರಿಭುಜ ಇದ್ದರೆ ಈ ತ್ರಿಭುಜದಲ್ಲಿ ಇವೆರಡು ಈಕ್ವಲ್ ಇದೆ ಅಂದರೆ ಹೀಗೆ ಹಾಕ್ಬಿಟ್ರೆ ಇವೆರಡು ಈಕ್ವಲ್ ಅಂತ ಅರ್ಥ. ಅಲ್ಲಿಗೆ ಈ ಲೆಕ್ಕದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ. AB is equal to BC. Therefore, this is an isosceles triangle. ಎರಡು ಬಾಹುಗಳು ಸಮನಾಗಿದೆ. Two sides are equal. Therefore, it is an isosceles triangle. ಕರೆಕ್ಟಾ? ಈಗ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ವೆದರ್ ಅಂತಿದ್ದೀನಿ ನಾನು. ಹೌದೇ ಅಲ್ವೇ ಕಂಡುಹಿಡಿಯಿರಿ ಅಂತ. ವೆದರ್ 70 86 and 90 form the vertices of an isosceles triangle. Whether they form the vertices of an isosceles triangle. ಇನ್ನೊಂದು ಲೆಕ್ಕ ಕೊಟ್ಟಿದ್ದೀವಿ. ಆಗಲೇ ಹಾಗೇನೆ ಎ ಬಿ ಸಿ. ಎ ಬಿ ಎಷ್ಟು, ಬಿ ಸಿ ಎಷ್ಟು, ಎ ಸಿ ಎಷ್ಟು ಕಂಡು ಹಿಡ್ಕೊಳ್ಳೋಣ. ಎ ಬಿ ಸಿ. ಎ 70, ಬಿ 86, ಸಿ 90.
ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ 7 minus 8 whole square. 7 minus 8 whole square plus y2 minus y 0 minus 6 whole square. That is equal to AB square root of 7 minus 8 minus 1 square 1 minus 6 square 36 root 37 AB. AC is equal to square root of 7 minus 9 whole square plus 0 minus 0 whole square. 7 minus 9 ಅಂದರೆ minus 2 minus 2 square 4 2 AC 2. CA is equal to ಅಥವಾ AC is equal to square root of AC ಅಲ್ಲ BC ಕಂಡುಹಿಡಿದಲ್ಲ BC is equal to square root of 9 minus 8 whole square plus 0 minus 6 whole square. ಅಲ್ಲಿಗೆ BC is equal to square root of 9 minus 8 1 square 1 plus 0 minus 6 minus 6 square 36. BC is equal to root 37. So AB root 37, BC root 37. Both are same. Definitely they form an isosceles triangle. ಈ ಲೆಕ್ಕ ನಾನು ಹೆಂಗೆ ಸೃಷ್ಟಿ ಮಾಡಿದೆ? ನಿಮ್ಮ ಕಣ್ಣೆದುರಿಗೆ ಸೃಷ್ಟಿ ಮಾಡಿದೆ ಈ ಲೆಕ್ಕ. ಏನು ಮಾಡಿದೆ? ಅವನೊಂದು ಲೆಕ್ಕ ಕೊಟ್ಟಿದ್ದ ಆಗಲೇ. ಯಾವುದು ಅಂದರೆ ಅವನು ಕೊಟ್ಟ ಲೆಕ್ಕ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಲೆಕ್ಕ ನಾನು ಆಗಲೇ ಕೊಟ್ಟಿದ್ದು. ಯಾವುದು ಅಂದರೆ 5 minus 2 6 4 7 minus 2 ಅಂತ ಕೊಟ್ಟಿದ್ದ. ಇದು ಅವ್ನು ಕೊಟ್ಟಿದ್ದ. ಇವು ಐಸೋಸೆಲ್ಸ್ ಟ್ರಯಾಂಗಲ್ ಮಾಡುತ್ತೆ ಕೊಡಿ ಪ್ರೂವ್ ಮಾಡಿ ಅಂತ. ಪ್ರೂವ್ ಮಾಡಿದ್ವಿ ಐಸೋಸೆಲ್ಸ್ ಟ್ರಯಾಂಗಲ್ ಅಂತ ಬಂತು, ಟೆಕ್ಸ್ಟ್ ಬುಕ್ ಕೊಟ್ಟಿದ್ದ ಲೆಕ್ಕ. ಈ ಲೆಕ್ಕ ನಾವು ಬಾಯಿನಲ್ಲಿ ಸೃಷ್ಟಿ ಮಾಡಿದ್ವಿ ಇಲ್ಲಿ ನಿಮ್ಮ ಕಣ್ಮುಂದೆ. ಹೆಂಗೆ ಸೃಷ್ಟಿ ಮಾಡಿದೆ ಅಂದರೆ ನಾನೇ ಒಂದು ಐಡಿಯಾ ಮಾಡಿದೆ. ಇಲ್ಲಿ 7 ಒಂದೇ, ಇದಕ್ಕೆ 2 ಜಾಸ್ತಿ ಮಾಡ್ಕೊಂಡೆ. 5 ಇದ್ದಿದ್ದನ್ನು 7 ಮಾಡ್ಕೊಂಡೆ, 2 ಜಾಸ್ತಿ ಮಾಡ್ಕೊಂಡೆ. ಲೆಕ್ಕ ಆಲ್ಟ್ ಆಗಬಾರ್ದು ಅನ್ನೋಕ್ಕೆ ಎಲ್ಲ 6 ಇದ್ದಿದ್ದನ್ನು 2 ಜಾಸ್ತಿ ಮಾಡ್ಕೊಂಡೆ 8, 7 ಇದ್ದಿದ್ದನ್ನು 2 ಜಾಸ್ತಿ ಮಾಡ್ಕೊಂಡೆ 9. ಆಮೇಲೆ ಇಲ್ಲಿ -2 ಇತ್ತು, ಈ 0 ಅಂತ 2 ಜಾಸ್ತಿ ಮಾಡ್ಕೊಂಡೆ. -2 + 2 ಅಲ್ಲಿಗೆ 0 ಅಂತ ಮಾಡ್ಕೊಂಡೆ. ಈ 4 ಇತ್ತು, ಅದಕ್ಕೆ 2 ಸೇರಿಸ್ಕೊಂಡೆ 6 ಅಂತಾಯಿತು. ಇಲ್ಲಿ -2 ಇತ್ತು, ಅದಕ್ಕೆ 2 ಜಾಸ್ತಿ ಮಾಡ್ಕೊಂಡೆ 0 ಅಂತ ಮಾಡ್ಕೊಂಡೆ. ಈಗ ನೀನು ಮನೆಗೆ ಹೋಗಿ ಇದಕ್ಕೆ 4 ಜಾಸ್ತಿ ಮಾಡ್ಕೊಂಡು ಇನ್ನೊಂದು ಲೆಕ್ಕ ಸೃಷ್ಟಿ ಆಗುತ್ತೆ. ಅರ್ಥ ಆಯ್ತೋ ಇಲ್ಲ? ಲೆಕ್ಕ ಹಾಕೋದು ಕಲ್ತ್ಕೊಂಡ್ಬಿಡ್ಬೋದು ಅಂತ ಕೇಳಿದೆ. ಈಗ ಇನ್ನೊಂದು ಲೆಕ್ಕ. ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. Find the values of y. Find the values of y for which the distance between the points P 2 minus 3 and Q 10y is 10 units. Find the values of y. In y unknown variable, unknown factor, y ವ್ಯಾಲ್ಯೂ ಕಂಡುಹಿಡಿಬೇಕು ನೀವು. ಹಿಂಟ್ ಏನು ಕೊಡ್ತೇನೆ? ಪಿಗೂ ಕ್ಯೂಗೂ ಇರೋ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ 10 ಯೂನಿಟ್ಸ್ ಅಂತ ಹೇಳ್ತೀಯ. ಪಿ ಮತ್ತು ಕ್ಯೂ ಮಧ್ಯದ ದೂರ 10 ಯೂನಿಟ್ ಇದೆ ಅಂತಾನೆ.
ಅಂದರೆ ಈಗ ಪಿ ಮತ್ತು ಕ್ಯೂಗಳ ದೂರ 10 ಯೂನಿಟ್ಸ್ ಇದೆ, 10 ಯೂನಿಟ್ಸ್. ಹಾಗಾದರೆ ಪಿ ಕೊಟ್ಟಿದ್ದಾನೆ, ಕ್ಯೂನಲ್ಲಿ 1 ಕೊಟ್ಟಿಲ್ಲ, ವೈ ಅಂತ ಕೊಟ್ಬಿಟ್ಟಿದ್ದಾನೆ, ಕಂಡುಹಿಡೀರಿ ಅಂತಾರೆ. ಮಾಡೋಣ. ಈಗ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 minus x1 whole square 10 minus 2 whole square plus y2 minus y1 y minus of minus plus 3 whole square. ಅಲ್ಲಿಗೆ 10 minus 2 whole square plus y plus 3 whole square. ಅಥವಾ ಪಿ ಕ್ಯೂ ಎಷ್ಟು ಬಂತು ಅಂದರೆ ಸ್ಕ್ವೇರ್ ರೂಟ್ ಆಫ್ 10 minus 2 ಅಂದರೆ 8 ಸ್ಕ್ವೇರ್ 64 ಪ್ಲಸ್ y plus 3 whole square. y plus 3 whole square ಅಂದರೆ y square 2 3s are 6y plus 3 square 9. ಅಥವಾ ಪಿ ಕ್ಯೂ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y square ಪ್ಲಸ್ 6y 64 ಪ್ಲಸ್ 9 73 64 plus 9 73. PQ is square root of y squared plus 6y plus 73 ಅಂತ ಕೊಟ್ಟ. ಆದರೆ given data says ದತ್ತಾಂಶ ಹೇಳುತ್ತೆ ಪಿ ಕ್ಯೂ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳುತ್ತೆ 10 ಯೂನಿಟ್ಸ್. ಪಿ ಕ್ಯೂ ಡಿಸ್ಟೆನ್ಸ್ ಈಸ್ 10 ಯೂನಿಟ್ಸ್. ಅಂದರೆ ದಿಸ್ ಶುಡ್ ಬಿ ಈಕ್ವಲ್ ಟು 10. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ y square plus 6y plus 73 is equal to 10. Given ಈ ಪಿ ಕ್ಯೂ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ರೂಟ್ ಬಂದ್ಬಿಟ್ಟಿದೆಯಲ್ಲ ಸರ್. ಅನಾಲಿಟಿಕಲ್ ಜಾಮೆಟ್ರಿನಲ್ಲಿ ಇದೊಂದು ಸಾಮಾನ್ಯ ಫಾರ್ಮುಲಾ ಇಟ್ಕೊಂಬಿಡಿ. ಹೆದರ್ಕೊಳ್ಬೇಕಾದ್ದೇ ಇಲ್ಲ ಸ್ಕ್ವೇರ್ ರೂಟ್ಗಳಿಗೆ. ಸಾಮಾನ್ಯವಾಗಿ ಸ್ಕ್ವೇರ್ ರೂಟ್ ಬಂದರೆ ಅಡ್ಡಿ ಅಂತ ಹೇಳಿದೆ ನಾನು ನಿನ್ನೆ. ಒಂಥರ ಒಳ್ಳೆ ಕೆಲಸಕ್ಕೆ ಅಡ್ಡಿದ್ದಂಗೆ ಮಧ್ಯೆ ಸ್ಕ್ವೇರ್ ರೂಟ್ ಬಂದರೆ ಅಂತ. ಆದರೆ ಅನಾಲಿಟಿಕಲ್ ಜಾಮೆಟ್ರಿ ಮಟ್ಟಿಗೆ ಸ್ಕ್ವೇರ್ ರೂಟ್ ಬಂದರೆ ನಿರಾಯಾಸವಾಗಿರ್ಬೋದು. ಸ್ಕ್ವೇರ್ ರೂಟ್ ಬಂದ ಕಡೆ ಎಲ್ಲ ಕಣ್ಣು ಮುಚ್ಕೊಂಡು ಸ್ಕ್ವೇರಿಂಗ್ ಬೋತ್ ಸೈಡ್ ಅಂತಿರ್ಬೋದು. ಸ್ಕ್ವೇರಿಂಗ್ ಬೋತ್ ಸೈಡ್ ಅಂದು ತೆಗೆದು ಬಿಸಾಡ್ತಿರೋದು ಸ್ಕ್ವೇರ್ ರೂಟನ್ನು. ಹಾಗಾಗಿ ಇಲ್ಲಿ ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಇಲ್ಲಿ ಗಾಬರಿ ಪಡೋ ಅಗತ್ಯನೇ ಇಲ್ಲ. ಅನಾಲಿಟಿಕಲ್ ಜಾಮೆಟ್ರಿ ಡಿಸ್ಟೆನ್ಸ್ ಫಾರ್ಮುಲಾ ಮುಗಿಯುವವರೆಗೆ squaring both sides है. Squaring both sides, square root vanishes. Y square plus 6y plus 73 is equal to ಇಲ್ಲಿ ಸ್ಕ್ವೇರಿಂಗ್ ಆಗಬೇಕೀಗ. ಈ ಸ್ಕ್ವೇರ್ ಮಾಡ್ಕೊಂಡು ಸ್ಕ್ವೇರ್ ರೂಟ್ ತೆಗೆದೆ 10 ಸ್ಕ್ವೇರ್ 100. ಅಥವಾ y ಸ್ಕ್ವೇರ್ ಪ್ಲಸ್ 6y ಪ್ಲಸ್ 73 ಮೈನಸ್ 100 is equal to 0. ಅಥವಾ y ಸ್ಕ್ವೇರ್ ಪ್ಲಸ್ 6y 173 ಕಳೆದ್ರೆ ಮೈನಸ್ 27 is equal to 0. ಏನಿದು? ನಥಿಂಗ್ ಬಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ನಾನು ಅದಕ್ಕೆ ಹೇಳಿದೆ ಜಾಮೆಟ್ರಿನಲ್ ಆಲ್ಜಿಬ್ರಾ ಅಂತ. ಅದೇ ಅನಾಲಿಟಿಕಲ್ ಜಾಮೆಟ್ರಿ ವೈಶಿಷ್ಟ್ಯ. y squared plus 6y minus 27 is equal to 0. 9 3s are 27. 9 3s are 27. 9 minus 3 is 6. Factorization of y squared plus 9y minus 3y minus 27 is equal to 0. Y common. Y into y plus 9 minus 3 common. Y minus into minus plus 3 9s are 27 is equal to 0. Y plus 9 into y minus 3 is equal to 0. ಮೊದಲನೇ ವ್ಯಾಲ್ಯೂ y plus 9 is equal to 0. Y is equal to minus 9. ಇನ್ನೊಂದು ವ್ಯಾಲ್ಯೂ y minus 3 is equal to 0. Y is equal to 3. ಸೊ ಇಲ್ಲಿ y ಗೆ ಮೈನಸ್ 9 ಹಾಕಿದ್ರೂ 10 ಯೂನಿಟ್ಸ್ ಬರುತ್ತೆ, 3 ಹಾಕಿದ್ರೂ 10 ಯೂನಿಟ್ಸ್ ಬರುತ್ತೆ. ಅಂದರೆ ಅದಕ್ಕೇನೆ ಅವನ ಲೆಕ್ಕ
ಫೈಂಡ್ ದಿ ವ್ಯಾಲ್ಯೂಸ್ ಆಫ್ y ಅಂತ ಕೇಳಿದ್ದಾನೆ. ಅಲ್ಲಿಗೆ ದೇರ್ ಆರ್ 2 ವ್ಯಾಲ್ಯೂಸ್, ಪ್ಲೂರಲ್ ಕೇಳಿದ್ದಾನೆ. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ y ಅಂತ. ಸೊ 2 ವ್ಯಾಲ್ಯೂಸ್ ಆರ್ -9 and 3. ಕರೆಕ್ಟಾ? ಇನ್ನೊಂದು ಲೆಕ್ಕ ಮಾಡ್ಕೊಳ್ಳಿ. ಇನ್ನೊಂದು ಲೆಕ್ಕ. ಇಫ್ Q01 is equidistant from P5-3 and or x6, find the values of x. Find the values of x. Also find the distance QR and PR. Q01 equidistant from P5-3 or x6 equidistant. Find the values of x. ಅಷ್ಟೇ ಅಲ್ಲ, ಆಲ್ಸೋ ಫೈಂಡ್ QR and PR. QR and PR. ಮಾಡೋಣ ಈಗ. ಫಸ್ಟ್ ಈಗ ಈಕ್ವಿಡಿಸ್ಟೆಂಟ್ ಅಂತ ಕೊಟ್ಟಿದ್ದಾನೆ. ದಟ್ ಮೀನ್ಸ್ QP is equal to given. ಕೊಟ್ಟಿರೋದೇನು? QP is equal to QR. given QP is equal to QR. QP ಕಂಡುಹಿಡಿಯೋಣ. QP is equal to square root of QP x2 minus x1 whole square, 0 minus 5 whole square plus y2 minus y1 whole square, 1 minus of minus plus 3 whole square. ಅಲ್ಲಿಗೆ that is equal to square root of 0 minus 5 whole square, 25 plus 1 plus 3, 4 square 16. ಅಥವಾ that is QP is equal to square root of 25, 16, 41, 41, 25 plus 16, 41. ಕರೆಕ್ಟಾ? QP ಬಂತು. QR is equal to square root of 0 minus x whole square plus 1 minus 6 whole square. That is equal to square root of 0 minus x, x na square, x square, 1 minus 6 minus 5, minus 5 na square, 25. So QR is equal to square root of x squared plus 25. ಈಗ QP is equal to QR. Given QP is equal to QR. So QP root 41 is equal to QR root x squared plus 25. ಅಥವಾ ಇದರ ಮಧ್ಯೆ x ಟರ್ಮ್ದ ಮೊದಲು ಬರೆಯೋಣ. root x squared plus 25 is equal to root 41.
root x square plus 25 is equal to root 41. ರೂಟ್ ಬಂದಾಗೆಲ್ಲ ಹೇಳ್ಬಿಟ್ಟಿದ್ದೀನಿ ಕಣ್ಣು ಮುಚ್ಕೊಂಡು. ಸ್ಕ್ವೇರಿಂಗ್ ಬೋತ್ ಸೈಡ್ಸ್, SBS ಅಂತ ಬರ್ಕೋಬಹುದು. ಸ್ಕ್ವೇರಿಂಗ್ ಬೋತ್ ಸೈಡ್ಸ್, SBS ಅಂತ ನಮ್ಮ ಮೇಷ್ಟ್ರು ಹೇಳೋರು. ಅನಾಲಿಟಿಕಲ್ ಜಾಮೆಟ್ರಿ ಡಿಸ್ಟೆನ್ಸ್ ಫಾರ್ಮುಲಾ ಮುಗಿಯುವವರೆಗೆ SBS ಅಂತೀವಿ ಅಂತ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಸ್ಕ್ವೇರ್ ರೂಟ್ ಹೊರಟೋಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 25 is equal to square root of 41. X squared is equal to 41 minus 25. ಅಲ್ಲಿಗೆ x squared is equal to 16. x squared is equal to 16 ಆದರೆ x is equal to square root of 16. ಇಲ್ಲಿ ಎರಡು ವ್ಯಾಲ್ಯೂಸು ತಗೋಬೇಕು ಅನಾಲಿಟಿಕಲ್ ಜಾಮೆಟ್ರಿನಲ್ಲಿ. ಯಾಕೆ ಸರ್ ಅವಾಗೆಲ್ಲ ಬರೀ ಪಾಸಿಟಿವ್ ವ್ಯಾಲ್ಯೂ ಲೆಂತ್ ಬ್ರೆಡ್ತ್ ಇಲ್ಲ ಅಂತಿದ್ರಲ್ಲ ಅಂತ. ಇಲ್ಲಿ ಇವೆಲ್ಲ ಪಾಯಿಂಟ್ಸ್ಗಳು. ಎಕ್ಸ್ ಇಸ್ ಎ ಪಾಯಿಂಟ್ ಪ್ಲಸ್ ಬೇಕಾದ್ರೂ ಆಗಿರ್ಬೋದು, ಮೈನಸ್ ಬೇಕಾದ್ರೂ ಆಗಿರ್ಬೋದು. ಯಾಕೆ ಈ ಕಡೆ ಪ್ಲಸ್ ಎಕ್ಸು, ಈ ಕಡೆ ಮೈನಸ್ ಎಕ್ಸು. ಆದ್ದರಿಂದ ಪ್ಲಸ್ ಆರ್ ಮೈನಸ್ 4, ಪ್ಲಸ್ 4 ಒಂದು ಪಾಯಿಂಟ್ ಬರುತ್ತೆ, ಮೈನಸ್ 4 ಒಂದು ಪಾಯಿಂಟ್ ಬರುತ್ತೆ. ಅಲ್ಲಿಗೆ ಆರ್ ಅನ್ನೋ ಪಾಯಿಂಟು ಎರಡು ಬರ್ತದೆ. ಆರ್ ಎಕ್ಸ್ 6 ಅಂತಿತ್ತು. ಎಕ್ಸ್ ಅಂದರೆ 4, 6 ಅಂತ ಬೇಕಾದ್ರೂ ಆಗ್ಬೋದು. ಆರ್ ಪಾಯಿಂಟು ಮೈನಸ್ 4, 6 ಬೇಕಾದ್ರೂ ಆಗ್ಬೋದು. ಆರ್ 4, 6 ಆರ್ ಮೈನಸ್ 4, 6. ಆರ್ ಪಾಯಿಂಟ್ ಬಂದ ಮೇಲೆ ಅವನು ಕೇಳ್ತಾನೆ ಫೈಂಡ್ ಇನ್ಯಾವುದೋ ಕಂಡುಹಿಡೀರಿ ಅಂತ ಹೇಳಿದ್ದಾನೆ. ಫೈಂಡ್ ಯಾವುದು? ಪಿ ಆರ್ ಆ್ಯಂಡ್ ಕ್ಯೂ ಆರ್. ಫೈಂಡ್ ಪಿ ಆರ್ ಆ್ಯಂಡ್ ಕ್ಯೂ ಆರ್. ಪಿ ಆರ್ ಎಷ್ಟು? ಪಿ ಪಾಯಿಂಟ್ ಕೊಟ್ಟಿದ್ದಾರೆ. ಪಿ ಪಾಯಿಂಟ್ ಏನು ಅಂದರೆ, ಪಿ ಪಾಯಿಂಟು 5 ಮೈನಸ್ 3. ಆರ್ ಈಗ ಕಂಡು ಹಿಡಿದಿದ್ದೀವಿ, 4, 6 ತಗೋತಾ ಇದ್ದೀನಿ ನಾನು. ಕ್ಯೂ ಪಾಯಿಂಟ್ ಕೊಟ್ಟಿದ್ದೀವಿ. ಕ್ಯೂ ಪಾಯಿಂಟ್ ಎಷ್ಟಪ್ಪ ಅಂದರೆ 0, 1. ಒಂದು ಜ್ಞಾಪ ಇಟ್ಕೊಳ್ಳಿ, ಇವೆಲ್ಲ ಸಣ್ಣದು ಪಾಯಿಂಟ್ಸ್ ಬರೀಬೇಕಾದ್ರೆ ನೋಡಿ. 5, 2 ಪಿ 5, 2 ಅನ್ಬೇಕಾದ್ರೆ ಪಿಗೆ 3 ಗೆರೆ ಹಾಕ್ಕೊಂಡು 5, 2 ಬರೀಬೇಕು. ಇಲ್ಲ ಪಿ 5, 2 ಅಂತ ಬರೀಬೇಕು. ಪಿ ಈಸ್ ಈಕ್ವಲ್ ಟು ಅಂತ ಬರೀಬಾರ್ದು. ಅರ್ಥ ಆಯ್ತಾ? ಪಾಯಿಂಟ್ಗಳನ್ನ ಬರೆಯೋ ರೀತಿಯಲ್ಲಿ. ಈಗ ಪಿ ಆರ್ ಕಂಡುಹಿಡಿಬೇಕು. ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಆರ್ 5 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ minus 3 minus 6 whole square, or PR is equal to square root of 5 minus 4 1 square 1 minus 3 minus 6 minus 9 square plus 81 root 82. PR is equal to root 82. Next to QR. QR is equal to QR ಇವೆರಡು square root of 4 minus 0 whole square plus 6 minus 1 whole square. That is equal to square root of 4 square 16, 6 minus 5 square 25, root 41. ಕರೆಕ್ಟಾ? ಸೊ ಅಲ್ಲಿಗೆ ಲೆಕ್ಕ ನಿಮಗೆ ಬಂದಿದೆ. ಸೊ ಇದಿಷ್ಟು ಕೂಡ ಅನಾಲಿಟಿಕಲ್ ಜಾಮೆಟ್ರಿ. ಇದು ಇನ್ನೊಂದು ಲೆಕ್ಕ ಟೈಮ್ ಇದ್ರೆ ಮಾಡ್ಬೋದು. ಹಾಗಾದರೆ ಇನ್ನೊಂದು ಲೆಕ್ಕ ಮಾಡೋಣ. ಬರ್ಕೊಳ್ಳಿ. 3 students are seated at 3 students are seated at
A60, B93 and C11,5. 11,5. Are they in a line? Are they in a line? ಆಗಲೇ ಹಾಗೇನೆ. Whether A, B, C are collinear. ಕೊಲಿನಿಯರ್ ಅನ್ನೋದೇ ಮಾಡಬೇಕಾಗಿರೋದು. ಎ ಬಿ ಬಿ ಸಿ ಎ ಸಿ. ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಮಾಡ್ತಾ ಇದ್ದೀನಿ. x2 minus x1 whole square 9 minus 6 whole square plus y2 minus y1 whole square 3 minus 0 whole square. AB is equal to square root of 9 minus 6 3 square 9 plus 3 minus 0 3 square 9 root 18. Root 18 get 9 into 2 3 root 2. AB. BC is equal to square root of 11 minus 9 whole square plus 5 minus 3 whole square. 11 minus 9 whole square plus 5 minus 3 whole square. That is equal to square root of 11 minus 9, 2 square 4 plus 5 minus 3, 2 square 4 root 8, 4 into 2 root 2. Correct? 4 to 5, 2 root 2. Therefore, AB plus BC is equal to 3 root 2 plus 2 root 2, 5 root 2. 5 root 2. Correct? AB plus BC 5 root 2. ಈಗ AC ಕಂಡುಹಿಡಿಯೋಣ. AC is equal to square root of 11 minus 6 whole square x2 minus x1 whole square plus y2 minus y1 whole square 5 minus 0 whole square. Or AC is equal to square root of 11 minus 6 5 square 25 plus 5 minus 0 5 square 25 root 50. 25 into 2, 5 gets 25 के 5 square root, 5 root 2. अलिगे AB plus BC 5 root 2, AC 5 root 2. Both are same. So girls are sitting in a line. Correct? Answer verified. ಇದು ಡಿಸ್ಟೆನ್ಸ್ ಫಾರ್ಮುಲಾ ಮಾಡುವ ರೀತಿ ಅಪ್ಲಿಕೇಶನ್. ಅಲ್ಲಿಗೆ ಇವತ್ತಿನ ಪಾಠದಲ್ಲಿ ಅನಲಿಟಿಕಲ್ ಜಾಮೆಟ್ರಿನಲ್ಲಿ ನಾವು ಕಲ್ತಿರೋದು ಡಿಸ್ಟೆನ್ಸ್ ಫಾರ್ಮುಲಾ. ಇಫ್ x1 y1 and x2 y2 are 2 points, the distance between them is square root of x2 minus x1 whole square plus y2 minus y1 whole square. x1 y1 ಎಂಬ ಒಂದು ಬಿಂದು, x2 y2 ಎಂಬ ಇನ್ನೊಂದು ಬಿಂದುವಿದ್ದರೆ ಆ ಎರಡು ಬಿಂದುಗಳ ನಡುವಿನ ದೂರವು ಸ್ಕ್ವೇರ್ ರೂಟ್ ಆಫ್ ವರ್ಗಮೂಲ x2 minus x1 whole square plus y2 minus y1 whole square ಆಗಿರುತ್ತದೆ. ಅದರ ಮೇಲೆ ಕೆಲವು ಸರಳವಾಗಿರೋ ಲೆಕ್ಕಗಳು ಹೇಳಿದ್ದೀನಿ. ಇನ್ನೊಂದು 2-3 ಸ್ವಲ್ಪ ಟಿಪಿಕಲ್ ಆಗಿರೋ ಲೆಕ್ಕ ಮಾಡಿಬಿಟ್ಟು ನಾಳೆ
ನಾಳೆ ಮತ್ತೆ 7 ಗಂಟೆಗೆ. ಅವತ್ತು ನಾನು ನಾಳೆ ದಿನ ಸೆಕ್ಷನ್ ಫಾರ್ಮುಲಾ ತಗೊಳ್ತೀನಿ. ಆಗ್ಬೋದಾ? ನಮಸ್ಕಾರ.